ಮತ್ತೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ? ಸರ್, ಸಂಪೂರ್ಣವಾಗಿ ನಾನು ಎಲ್ಲ ಈ ಒಂದು ಏನು ಈ ಹುನ್ನಾರ ನಡೀತಾ ಇದೆ ಈ ಸರ್ಕಾರವನ್ನ ನೇರವಾಗಿ ನಾನು ಹೊಣೆಯನ್ನ ಮಾಡ್ತೀನಿ ಸರ್. ಯಾಕೆಂತಂದ್ರೆ ಕನ್ನಡ ಪರವಾದಂತ ಹೋರಾಟಗಾರನ ಬಹಳ ಕೀಳಾಗಿ ನಡೆಸ್ಕೊಳ್ಳುವಂತ ಈ ಸರ್ಕಾರ ಏನಿದೆ ನಮ್ಮೆಲ್ರಿಗೂ ಬಹಳನೇ ನಾವು ಬೇಸತ್ತು ಹೋಗಿದೀವಿ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಕನ್ನಡಕ್ಕಾಗಿ ನಮ್ಮ ಕೈ ಎತ್ತಿದೀವಿ, ನಮ್ಮ ಕಣ್ಣೀರನ್ನ ಒರೆಸುವಂತ ಕೈಗಳು ಇವತ್ತು ಜೈಲಲ್ಲಿದೆ ಸರ್. ನಮ್ಮೆಲ್ರಿಗೂ ತುಂಬಾನೇ ಬೇಜಾರಾಗ್ತಿದೆ. ಯಾಕೆಂದ್ರೆ ನಾವು ನಿನ್ನೆ ಎಲ್ಲರೂ ನಿರೀಕ್ಷೆ ಮಾಡಿದ್ವಿ ಟಿ ಎ ನಾರಾಯಣಗೌಡರು ಹೊರಗಡೆ ಬರ್ತಾರೆ ಅಂತ ಹೇಳಿ, ಅದು ಕೂಡ ಆಗ್ಲಿಲ್ಲ. ಇವತ್ತು ಕೂಡ ಷಡ್ಯಂತ್ರವನ್ನ ಮಾಡಿ ಅಲ್ಲಿ ಸೂರ್ಗೇಟ್ ಪೊಲೀಸ್ನವರು ಈಗಾಗಲೇ ಕಾಯ್ತಾ ಇರುವಂತದ್ದು ಎಲ್ಲರಲ್ಲೂ ನಮಗೆ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಸರ್ ನಾವೆಲ್ಲರೂ ಒಂದು ಪ್ರಾದೇಶಿಕ ಪಕ್ಷವನ್ನ ಗಟ್ಟಿಯಾಗಿ ನಿಂತು ಕನ್ನಡ ಪರ ಹೋರಾಟಗಾರರು ಕಟ್ಟೋದ್ರಲ್ಲಿ ಯಶಸ್ವಿ ಆಗ್ತೀವಿ. ಈ ಎಲ್ಲ ರಾಜಕಾರಣಿಗಳಿಗೂ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಮುಖಂಡರನ್ನ ಹೇಳೋದಕ್ಕೆ ಬಯಸ್ತೀವಿ. ಕನ್ನಡ ಪರವಾದಂತ ಹೋರಾಟಗಾರನ ಬಹಳ ಕೀಳಾಗಿ ನಡೆಸ್ಕೊಳ್ಳುವಂತ ಈ ಸರ್ಕಾರ ಏನಿದೆ ನಮ್ಮೆಲ್ರಿಗೂ ಬಹಳನೇ ನಾವು ಬೇಸತ್ತು ಹೋಗಿದೀವಿ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಕನ್ನಡಕ್ಕಾಗಿ ನಮ್ಮ ಕೈ ಎತ್ತಿದೀವಿ, ನಮ್ಮ ಕಣ್ಣೀರನ್ನ ಒರೆಸುವಂತ ಕೈಗಳು ಇವತ್ತು ಜೈಲಲ್ಲಿದೆ ಸರ್. ನಮ್ಮೆಲ್ರಿಗೂ ತುಂಬಾನೇ ಬೇಜಾರಾಗ್ತಿದೆ. ಯಾಕೆಂದ್ರೆ ನಾವು ನಿನ್ನೆ ಎಲ್ಲರೂ ನಿರೀಕ್ಷೆ ಮಾಡಿದ್ವಿ ಟಿ ಎ ನಾರಾಯಣಗೌಡರು ಹೊರಗಡೆ ಬರ್ತಾರೆ ಅಂತ ಹೇಳಿ, ಅದು ಕೂಡ ಆಗ್ಲಿಲ್ಲ. ಇವತ್ತು ಕೂಡ ಷಡ್ಯಂತ್ರವನ್ನ ಮಾಡಿ ಅಲ್ಲಿ ಸೂರ್ಗೇಟ್ ಪೊಲೀಸ್ನವರು ಈಗಾಗಲೇ ಕಾಯ್ತಾ ಇರುವಂತದ್ದು ಎಲ್ಲರಲ್ಲೂ ನಮಗೆ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಸರ್ ನಾವೆಲ್ಲರೂ ಒಂದು ಪ್ರಾದೇಶಿಕ ಪಕ್ಷವನ್ನ ಗಟ್ಟಿಯಾಗಿ ನಿಂತು ಕನ್ನಡ ಪರ ಹೋರಾಟಗಾರರು ಕಟ್ಟೋದ್ರಲ್ಲಿ ಯಶಸ್ವಿ ಆಗ್ತೀವಿ. ಈ ಎಲ್ಲ ರಾಜಕಾರಣಿಗಳಿಗೂ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಮುಖಂಡರನ್ನ ಹೇಳೋದಕ್ಕೆ ಬಯಸ್ತೀವಿ.